ಶೇಕಡಕ್ಕಿಂತ ಹೆಚ್ಚು ಅಡಿಕೆ ಬೆಳೆಯುವಂಥ ಒಂದು ರಾಜ್ಯ ಕರ್ನಾಟಕ. ಹಾಗಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಇದುವರೆಗೂ ಕೊಟ್ಕೊಂಡು ಬಂದಿತ್ತು. ಆದರೆ ಈಗ ಕಳೆದ ಸುಮಾರು 20 ದಿವಸದಿಂದ ಈ ಕಡೆ ಗುಟ್ಕಾ ಬ್ಯಾನ್ ಮಾಡಿ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳ್ತದೆ, ಮಾರುಕಟ್ಟೆಯ ಮೇಲೆ ದೊಡ್ಡ ದುಷ್ಪರಿಣಾಮ ಆಗ್ತಾ ಇದೆ. ಇವತ್ತು ಅಡಿಕೆ ಬೆಳೆಯುವ ಸ್ಥಳದಲ್ಲೇ ಇದನ್ನು ಬ್ಯಾನ್ ಮಾಡಿದಾಗ ಇದರ ಹಿಂಸೆಯನ್ನು ರೈತರು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ ಅವರನ್ನ, ಎಲ್ಲ ಪಕ್ಷದ ಅಡಿಕೆ ಬೆಳೆಗಾರರ ಕ್ಷೇತ್ರದ ಶಾಸಕರು ನಾವು ಭೇಟಿಯಾಗೋರಿದ್ದೇವೆ. ನಾನು ಅನೇಕ ಶಾಸಕರುಗಳಿಗೆ ಫೋನ್ ಮಾಡಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಾಳೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ರೀತಿ ಆಗ್ತಾ ಇದೆ, ಇದರ ದುಷ್ಪರಿಣಾಮ ರೈತರ ಮೇಲೆ ಆಗ್ತಾ ಇದೆ. ಅಡಿಕೆ ಬೆಳೆ ಇವತ್ತು ಬಹಳ ವಿಸ್ತಾರ ಆಗಿದೆ. ಸುಮಾರು 12 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅಡಿಕೆಯನ್ನು ವ್ಯಾಪಕವಾಗಿ ಬೆಳೀತಾ ಇದ್ದಾರೆ. ತರಿಯನ್ನು ತೆಗೆದು ಅಡಿಕೆಯನ್ನು ಹಾಕಿದ್ದಾರೆ. ಮತ್ತೆ ಅಡಿಕೆಯನ್ನು ಕಡಿದು ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ರೈತರ ಕಲ್ಯಾಣವನ್ನು ಬಯಸಬೇಕು ಅಂತ ಹೇಳಿ ನಾಳೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.